ಇದು ಆನ್ಸರ್ ಮೊದಲೇ ಹೇಳ್ಕೊಟ್ಬಿಟ್ಟಿದ್ದೆ. ಇಲ್ಲ ಕಟ್ ಮಾಡ್ಬೇಕು. ಇನ್ನೊಂದು ಬಿಟ್ಟಿದ್ಯಾ? ನಾನು ಜಾಸ್ತಿ ಫೋನಲ್ಲಿ ಯಾವ ಆ್ಯಪ್ ಹೇಳು. ಅಲ್ಲಿ ಟಚ್ ಮಾಡು. ನೀನ್ ಹೇಳೆ ಅದು ಬರುತ್ತೆ. ಇನ್ಸ್ಟಾಗ್ರಾಮ್. ನೀನ್ ಹೇಳ್ಬೇಡ ಕಣಮ್ಮ, ಅದು ನಿಂಗೆ ಗೊತ್ತಿಲ್ಲ. ಸೇಮ್ ಆಗೋಗುತ್ತೆ ಕಣೆ ಕೆಲ್ಸ ಒಮ್ಮನ. ಇನ್ಸ್ಟಾಗ್ರಾಮ್ ಇಷ್ಟಲೇ ರೀಲ್ಸ್ ನೋಡೋದು ಅಂತ ಹೇಳು. ಇಕ್ಕು ಇಲ್ಲಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಇತ್ತಾಸ್ ವ್ಲಾಗ್ಸ್. ಇವತ್ತು ಹೂ ನೋಸ್ ಮೀ ಬೆಟರ್ ಮಾಡ್ತಾ ಇದೀವಿ ನಮ್ಮಮ್ಮ ಮತ್ತೆ ನನ್ನ ತಂಗಿ ಜೊತೆ. ನನ್ನ ಬಗ್ಗೆ ಯಾರಿಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಫುಲ್ ನೋಡಿ, ಕೊನೆವರೆಗೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋನ ಶುರು ಮಾಡೋಣ. ನಾನು ಈಗ ಕ್ವಶನ್ ಕೇಳ್ತೀನಿ, ಯಾರಿಗೆ ಆನ್ಸರ್ ಗೊತ್ತಿರುತ್ತೋ ಅವರು ಈ ಗೊಂಬೆನ ಕೈಯಲ್ಲಿ ಎತ್ಕೋಬೇಕು. ಕೈಯಲ್ಲಿ ಎತ್ಕೊಂಡವರು ಆನ್ಸರ್ ಮಾಡಬೇಕು. ಆನ್ಸರ್ ಗೊತ್ತಿಲ್ಲದಲ್ಲೇ ಇರೋರು ಇನ್ನೊಬ್ರಿಗೆ ಪಾಸ್ ಆಗುತ್ತೆ. ಈಗ ಯಾರಿಗೆ ನನ್ನ ಬಗ್ಗೆ ಯಾರಿಗೆ ನನ್ನ ಬಗ್ಗೆ ಗೊತ್ತು ತಿಳ್ಕೊಳ್ಳೋಣ. ಈಗ ಅರ್ಥ ಆಯ್ತಾ? ಯಾರಿಗೆ ಆನ್ಸರ್ ಗೊತ್ತು ಆ ಫಸ್ಟಿಗೆ ಗೊಂಬೆ ಎತ್ಕೋಬೇಕು ಕೈಯಲ್ಲಿ. ನನ್ನ ಮೊದಲನೇ ಕ್ವಶನ್ನು, ನನ್ನ ಫೇವ್ರೆಟ್ ಊಟ ಏನು ಹೇಳು. ಮದ್ವೆ ಊಟ. ಮದುವೆ ಮನೆ ಊಟ ಇಷ್ಟ. ಮದ್ವೆ ಮನೆ ಊಟ ಇಷ್ಟ. ಕರೆಕ್ಟ್. ನಮ್ಮ ಅಮ್ಮಂಗೆ ಒಂದು ಪಾಯಿಂಟ್. ಅಲ್ಲ, ಇಬ್ರು ಆನ್ಸರ್ ಹೇಳಿರ್ಲಿಲ್ಲ. ಅದನ್ನ ಕಟ್ ಮಾಡಕ್ಕಾಗುತ್ತೇನೆ. ನೆಕ್ಸ್ಟ್ ಈಗ ನನ್ನ ಎರಡನೇ ಕ್ವಶನ್ನು, ನನ್ನ ಫೇವ್ರೆಟ್ ಕಲರ್ ಯಾವುದು? ಬ್ಲೂ. ಕರೆಕ್ಟ್. ಇವಳಿಗೊಂದು ಪಾಯಿಂಟ್. ಮೂರನೇ ಕ್ವಶನ್ನು, ನಾನು ಬೇಗ ಎದ್ದೇಳ್ತೀನಾ ಇಲ್ವಾ? ಎದ್ದೊಳ್ತೀಯ. ಕರೆಕ್ಟ್. ನಾನು ಬೆಳಗಿನ ಜಾವ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಂದು ನಾಲ್ಕನೇ ಕ್ವಶನ್ನು, ನನ್ನ ಫೇವ್ರೆಟ್ ಕಾಫಿನಾ ಟೀನಾ? ಟೀ. ಕರೆಕ್ಟ್. ಟೀ ಇಷ್ಟಪಡ್ತಿದ್ದೆ, ಇತ್ತೀಚೆಗೆ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಟೀ ಇಷ್ಟ. ಐದನೇ ಕ್ವಶನ್ನು, ನನ್ಗೆ ಹೆಚ್ಚು ಕೋಪ ಬರೋದು ಯಾವ ವಿಷಯಕ್ಕೆ? ಹೇಳು. ಅವ್ರಿಬ್ರು ಜೊತೆ ಜಗಳ ಮಾಡ್ಬೇಕಾದ್ರೆ, ಅಲ್ಲ ಅವ್ರಿಬ್ರು ತರಲೆ ಮಾಡ್ಬೇಕಾದ್ರೆ. ಟಚ್ ಮಾಡು. ಟಚ್ ಮಾಡೆ. ಬರುತ್ತಾ? ನಮಗೆಲ್ಲ ಗೊತ್ತಾಗೋಯ್ತು. ನನ್ನ ಆರನೇ ಕ್ವಶನ್, ನನ್ನ ಫೇವ್ರೆಟ್ ಹಣ್ಣು ಯಾವುದು? ಮಾವಿನ ಹಣ್ಣು. ಕರೆಕ್ಟ್. ನಮ್ಮ ಅಮ್ಮಂಗೆ ಒಂದು ಪಾಯಿಂಟ್. ಗೊತ್ತಿರಲಿಲ್ಲ. ನನ್ನ ಏಳನೇ ಕ್ವಶನ್, ನನ್ನ ಫೇವ್ರೆಟ್ ಸ್ವೀಟ್ ಯಾವುದು? ಚಂಪಾಕಲಿ. ಕರೆಕ್ಟ್. ನಿಂಗೆ ಗೊತ್ತಿರ್ಲಿಲ್ವಾ? ಗೊತ್ತು. ಇಲ್ಲ ಗೊತ್ತಿತ್ತು. ನನ್ನ ಎಂಟನೇ ಕ್ವಶನ್ನು, ನಾನು ಫ್ರೀ ಆಗಿದ್ದಾಗ ಏನ್ ಮಾಡ್ತೀನಿ? ನಿದ್ದೆ ಮಾಡ್ತೀಯ. ಕರೆಕ್ಟ್. ನಾನು ತುಂಬಾ ನಿದ್ದೆ ಮಾಡ್ತೀನಿ. ಕಡೆ. ನಾನು ಒಂಬತ್ತನೇ ಕ್ವಶನ್, ಚೇಂಜ್ ಮಾಡ್ಬೇಕಾಗುತ್ತೆ. ನಾನು ಒಂಬತ್ತನೇ ಕ್ವಶನ್, ನನ್ನ ಫೇವ್ರೆಟ್ ಸೀರಿಯಲ್ ಸೊಸೆ. ಯಾವ ಸೊಸೆ? ಮುದ್ದು ಸೊಸೆ. ಕರೆಕ್ಟ್. ಇಲ್ಲಿ ಮಧ್ಯದಲ್ಲಿ ಇಟ್ಕೊಳ್ರಿ, ಪಟ್ಟ ಅಂತ ಎತ್ಕೊಳ್ರಿ. ನಾನು ಹತ್ತನೇ ಕ್ವಶನ್ನು, ನನ್ನ ಜೀವನದಲ್ಲಿ ನಾನು ತುಂಬಾ ನೆನ್ಪು ಮಾಡ್ಕೊಳ್ಳೋ ವಿಷಯ ಯಾವುದು? ಘಟನೆ. ಇದು ಚಿಕ್ಕ ಹುಡುಗರಲ್ಲಿ ಆಟ ಆಡ್ತಿದ್ದು, ಇದು ಮಾಡ್ತಿದ್ದೆಲ್ಲ ಅದು ನೆನಪಿಗೆ ತುಂಬಾ. ಕರೆಕ್ಟ್. ನನ್ನ 11ನೇ ಕ್ವಶನ್ನು, ನನ್ನ ಫೇವ್ರೆಟ್ ಹಬ್ಬ ಯಾವುದು? ದೀಪಾವಳಿ. ಕರೆಕ್ಟ್. 12ನೇ ಕ್ವಶನ್. ಎಷ್ಟನೇ ಕ್ವಶನ್ ಇದು? 12ನೇ ಕ್ವಶನ್, ನಾನು ಯಾವ ಒಂದು ವಿಷಯಕ್ಕೆ ತುಂಬಾ ಭಯ ಪಡ್ತೀನಿ? ಕತ್ಲೆಗೆ. ಕರೆಕ್ಟ್. ಅಮ್ಮ. 13ನೇ ಕ್ವಶನ್, ನನ್ನ ಡ್ರೀಮ್ ಪ್ಲೇಸ್ ಯಾವುದು? ಮಂತ್ರಾಲಯ. ಕರೆಕ್ಟ್. ಇವೆಲ್ಲ ಗೊತ್ತಿರುತ್ತೆ ಇವಳಿಗೆ.
ನಾನು ತುಂಬಾ ಇಷ್ಟಪಡೋದು ಯಾವ ಹೀರೋನ? ಇವಳು. ಡಿ ಬಾಸ್. ಕರೆಕ್ಟ್. ನನ್ನ 14ನೇ ಕ್ವಶನ್, ನಾನು ಶಾಪಿಂಗ್ ಹೋದ್ರೆ ನಾನು ಫಸ್ಟ್ ಏನ್ ತಗೋತೀನಿ? ತಿಂಡಿ, ಮಕ್ಕಳಿಗೆ ಫ್ರೂಟ್ಸು ತಗೋತೀಯ. ಕರೆಕ್ಟ್. ನನ್ನ 15ನೇ ಕ್ವಶನ್, ನನ್ನ ಸುಖ ದುಃಖ ಬೇಜಾರನ್ನ ಯಾರ ಹತ್ರ ಹೇಳ್ಕೊತೀನಿ? ಅಮ್ಮನ ಹತ್ರ ಜಾಸ್ತಿ. ಫಸ್ಟ್ ಅಮ್ಮನ ಹತ್ರ, ಆಮೇಲೆ ನಮ್ಮ ಹತ್ರ. ನನ್ನ 16ನೇ ಕ್ವಶನ್, ನನ್ನ ಫೇವ್ರೆಟ್ ಟೀಚರ್ ಯಾರು? ವಾಸಮ್ಮ ಮಿಸ್. ಪಾಯಿಂಟಾ? ನಾನು ಯಾರ ಜೊತೆ ಜಾಸ್ತಿ ಜಗಳ ಆಡ್ತೀನಿ? ಸಿಹಿ ಅದು ಜೊತೆನೆ. ಕರೆಕ್ಟ್. ನಾನು ಹೆಚ್ಚು ಇಷ್ಟಪಡೋ ಕೆಲಸ ಯಾವುದು? ಮನೆ ಕೆಲಸ. ಕರೆಕ್ಟ್. ನನಗೆ ಮನೆ ಕ್ಲೀನ್ ಮಾಡೋದು, ನೀಟ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ನಾನು ಜಾಸ್ತಿ ಯೂಸ್ ಮಾಡೋ ಪದ ಒಳ್ಳೇದೋ ಕೆಟ್ಟದೋ? ಒಂದು ಪದ. ಕರೆಕ್ಟ್. ನಾನು ಯಾವಾಗಲೂ BBC ಅಂತಾನೆ ಇರ್ತೀನಿ, ನಿನ್ನ ಬಾಯಲ್ಲಿ ಅದು ಪದ ಬರ್ತಾನೆ ಇರುತ್ತೆ. ನೆಕ್ಸ್ಟ್, ಸಿಹಿಗೆ ಜಾಸ್ತಿ ಹೇಳೋದು, ಸಿಹಿಗಿಂತ ಜಾಸ್ತಿ ಎದುಗೆ ಹೇಳೋದು, ಅವ್ರಿಗಿಂತ ನೆಕ್ಸ್ಟ್ ಕ್ವಶನ್, ನಾನು ಓದಿದ ಸ್ಕೂಲ್ ಯಾವುದು? ಕಲ್ಸ ಸ್ಕೂಲು. ಎತ್ಕೊಂಡಿದ್ ಇವಳು. ನೀನ್ ಹೆಂಗ್ ಮೊದ್ಲೇ ಹೇಳಂಗಿಲ್ಲ. ಸ್ಕೂಲ್. ಮತ್ತೆ ಸರ್ಕಾರಿಯ ಪ್ರಾಥಮಿಕ ಶಾಲೆ ಕಡದಕಟ್ಟೆ. ಕರೆಕ್ಟ್. ನಾನು ಒಂದಿನ ಫ್ರೀ ಸಿಕ್ಬಿಟ್ರೆ ನನಗೆ ಏನ್ ಮಾಡ್ತೀನಿ? ನಿದ್ದೆ ಮಾಡ್ತೀಯ. ಕರೆಕ್ಟ್. ನೆಕ್ಸ್ಟ್, ನಾನ್ ದೊಡ್ಡ ಕನ್ಸು ಏನು? ಮನೆ ಕಟ್ಬೇಕು, ದುಡ್ಡು ಮಾಡ್ಬೇಕು, ನಮ್ ಗಂಡ ಮಕ್ಕಳೆಲ್ಲ ನಮ್ಮ ಅಪ್ಪ ನಮ್ಮಮ್ಮನೂ ಚೆನ್ನಾಗಿರ್ಬೇಕು ಅಂತ ಇಷ್ಟ. ಒಟ್ಟು ನಾನು ಹೆಚ್ಚು ಮಾತಾಡೋದು ಯಾರ ಜೊತೆ? ಫೋನಲ್ಲಿ ಆಗಿರ್ಲಿ, ಎಲ್ಲರ ಅಮ್ಮನ ಜೊತೆನೆ. ನೆಕ್ಸ್ಟ್ ಇವಳು. ನಾವೆಲ್ಲ ಲೆಕ್ಕಕ್ಕೆ ಇಲ್ಲ. ಈ ಕಡೆ ಬರ್ಕೊಳ್ಳಿ, ಈ ಕಡೆ ನಿಂದು ಅದಂದು. ಇವಳು ಪಾಯಿಂಟೇ ಉಲ್ಟಾ ಪಲ್ಟಾ ಮಾಡ್ತಾಳೆ. ನಾನು ಒಂದಿನ ಫೇಮಸ್ ಆದ್ರೆ ಏನು ಮಾಡ್ತೀನಿ? ಫೇಮಸ್ ಆದ್ರೆ ಜಂಬ ಆಡ್ತೀನ, ಇದ್ದಂಗೆ ಇರ್ತೀನ? ನೀನ್ ಇದ್ದಂಗೆ ಇರ್ತೀಯ, ನೀನಂತೂ ಬದಲಾಗಲ್ಲ. ಕರೆಕ್ಟ್. ಇದ್ರಲ್ಲೆಲ್ಲ ಯಾರು ಬೆಳಗಿರೋದು? ನಾನೇ ನೋಡಲ್ಲಿ ಕಲರು ತಡಿ. ನಾನು ನೆಕ್ಸ್ಟ್, ಬಾರ. ನೆಕ್ಸ್ಟ್, ನನ್ನ ಬಗ್ಗೆ ಒಂದು ಒಳ್ಳೇದು ಒಂದು ಕೆಟ್ಟದು ಪಾಯಿಂಟ್ ಹೇಳ್ಬೇಕು ಅಂದ್ರೆ ಯಾವ್ದು ಹೇಳ್ತೀರಾ? ಒಳ್ಳೇದ ನಾನು ಹೇಳ್ತೀನಿ ಫಸ್ಟ್. ಒಳ್ಳೇದಂದ್ರೆ ಒಳ್ಳೇದಲ್ಲ, ಒಳ್ಳೇದು. ಅದೇ ಕಣ ಸುಮ್ಮನೆ ಒಳ್ಳೇದು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಒಳ್ಳೇದಂದ್ರೆ ನೀನ್ ತುಂಬಾ ಇನ್ನೋಸೆಂಟ್. ಕೆಟ್ಟದು ಕೂಡ ನೀನ್ ತುಂಬಾ ಇನ್ನೋಸೆಂಟ್. ಕೆಟ್ಟದಂದ್ರೆ ಇನ್ನೋಸೆಂಟ್ ಆಗಿರೋದೇ ತುಂಬಾ ತೊಂದ್ರೆ. ಸೀರಿಯಸ್ಲಿ. ನಿನ್ ಪ್ರಕಾರ ಏನಮ್ಮ? ಅದೇ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳಲ್ಲ, ಎಲ್ಲದಕ್ಕೂ ಎದ್ರಕೊಂಡು ಹಿಂದೆ ಜರಿತೀಯ. ಓಕೆ, ಅದು ಕೆಟ್ಟದು. ಒಳ್ಳೇದಂದ್ರೆ ಒಳ್ಳೇದು ಅಂದ್ರೆ ಏನೋ ಮುಂದೆ ಒಳ್ಳೆ ಮಗಳು. ಯಾರಿಗೂ ಕೆಟ್ಟದಾಗದು ಬಯಸಲ್ಲ, ಯಾರಿಗೂ ಕೆಟ್ಟದಾಗದ್ ಬಯಸಲ್ಲ, ಎಲ್ಲಾರ್ಗೂ ಸರಿಸಮ ನೋಡೋದೇ ಒಳ್ಳೆ ಗುಣ. ನೋಡ್ತಾ ಇದ್ದೀನಿ. ಅಯ್ಯೋ, ಹಾಟ್ಸ್ಪಾಟ್ ಆನ್ ಮಾಡೆ. ನಮ್ಮ ಮನೇಲಿ ಹಾಟ್ಸ್ಪಾಟ್ಗೂ ಗತಿ ಇಲ್ಲ, ಅದಕ್ಕೂ ನಾನೇ ಬೇಕು. ಆಯ್ತಾ? ನೆಕ್ಸ್ಟ್ ಕ್ವಶನ್, ನಾನು ಎಲ್ಲಾರು ಆಚೆ ಹೋಗ್ಬೇಕಾದ್ರೆ 5 ನಿಮಿಷ ಅಂತ ರೆಡಿಯಾಗಿ 5 ನಿಮಿಷ ಬರ್ತೀನಿ ಅಂತ ಹೇಳಿ ಬೇಗ ಮಾಡ್ತೀನ, ಲೇಟ್ ಮಾಡ್ತೀನ? ಇಲ್ಲ, ನೀನ್ ಬೇಗನೆ ಬರ್ತೀಯ.
ಕರೆಕ್ಟ್. ನಿನ್ ಮುಂದೆ ಬಾ ಕಾಣಿಸಲ್ಲ ನೀನು. ನಂದೊಂದು ಅಭ್ಯಾಸ ಹೇಳ್ರಿ. ಒಳ್ಳೇದ ಕೆಟ್ಟದ? ಅಭ್ಯಾಸ, ಹ್ಯಾಬಿಟ್ಟು. ಅದೇ ಒಳ್ಳೆ ಹ್ಯಾಬಿಟ ಕೆಟ್ಟ ಹ್ಯಾಬಿಟ? ಕೆಟ್ಟ ಹ್ಯಾಬಿಟ್ ಇರುತ್ತೆ. ನನ್ಗೆ ಏನ್ ಕೆಟ್ಟ ಹ್ಯಾಬಿಟ್ಟು? ಒಳ್ಳೆ ಹ್ಯಾಬಿಟ್ಟೆ. ದಿನ ಇದೊಂದು ಕೆಲಸ ಮಾಡೇ ಇರ್ತೀನಿ. ಏನದು? ಸಿಹಿ ಅದು ಹೊಡಿಯೋದು. ಕರೆಕ್ಟಾ? ಮಾತೇ ಇಲ್ಲ. ಬೇಕು ಬೇಕು ಅದ್ ಹೇಳಿ ಕೇಳಿ ನೆಕ್ಸ್ಟ್ ನೀನ್ ಇಕ್ಕೋ. ನಂದೊಂದು ನೆಕ್ಸ್ಟ್ ಕ್ವಶನ್. ನಂದೊಂದು ವೀಕ್ನೆಸ್ ಏನು? ನಂದೊಂದು ವೀಕ್ನೆಸ್ ಭಯ, ಹೆದರಿಕೆ. ಏನ್ ಗೊಂಬೆ ಹತ್ತಿಲ್ಲ. ಗೊಂಬೆ ಹತ್ಬೇಕು. ಅದೇ ಎಲ್ಲದಕ್ಕೂ ಪ್ಯಾನಿಕ್ ಆಗ್ತಾಳೆ. ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ, ನಾವು ಕನ್ನಡದಲ್ಲಿ. ಇಬ್ರಿಗೂ ಇದರಲ್ಲಿ ಆನ್ಸ್, ಇಬ್ರಿಗೂ ಪಾಯಿಂಟ್ ಇದೆ. ಇಬ್ರಿಗೂ ಪಾಯಿಂಟ್ ಬರ್ಕೊ. ನೆಕ್ಸ್ಟ್ ಕ್ವಶನ್, ಇದು ಲಾಸ್ಟ್ ಕ್ವಶನ್ ಆಗಿರುತ್ತೆ. ನನ್ನ ಫೋನಲ್ಲಿ ಯಾವ ಆ್ಯಪ್ನ ಜಾಸ್ತಿ ಯೂಸ್ ಮಾಡ್ತೀನಿ? ಫೋನಲ್ಲಿ ರಿಲೀಸ್ ನೋಡ್ತಾಳೆ. ಕರೆಕ್ಟ್. ನಮ್ಮ ಅಮ್ಮಂಗೆ ಒಂದು ಪಾಯಿಂಟು. ಈ ಆಟದಲ್ಲಿ ನಮ್ಮಮ್ಮ ವಿನ್ ಆಗಿದೆ. ಈ ಗೇಮಲ್ಲಿ ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದು ನಮ್ಮಮ್ಮ ವಿನ್ ಆಗಿದ್ದಾರೆ. ವಿನ್ನರ್ ಪ್ರೈಸ್ ಏನ್ ಬೇಕಮ್ಮ? ಐಸ್ ಕ್ರೀಮ್ ಬೇಕು. ನಿನಗೇನ್ ಬೇಕು? ನಿನ್ಗೂ ಕೊಡಿಸ್ತೀನಿ, ಹೇಳು. ಸೋತಿರೋದಕ್ಕೂ ನಿನ್ಗೂ ಟ್ರೀಟ್ ಇದೆ. ನಂಗೆ 5 ಸ್ಟಾರ್ ಚಿಕನ್ ಬೇಕು. ಗೆದ್ದಿರೋರ್ಗಿಂತ ಸೋತಿರೋರ್ಗೆ ಜಾಸ್ತಿ ಖರ್ಚು. ಕಷ್ಟಪಟ್ಟು ಸೋತಿದ್ದೀನಿ, ಅದಕ್ಕೋಸ್ಕರ ಬೇಕು. ಆಯ್ತು. ನಮ್ಮಮ್ಮ ಗೆದ್ದಿದ್ದಾರೆ. ನಮ್ಮಮ್ಮಂಗೆ ಐಸ್ ಕ್ರೀಮ್ ಬೇಕಂತ ಐಸ್ ಕ್ರೀಮ್ ಕೊಡ್ಸೋಣ. ಈ ವಿಡಿಯೋನ ಫುಲ್ ಇಲ್ಲಿವರೆಗೂ ನೋಡಿ. ಐಸ್ ಕ್ರೀಮ್ ಕೊಡ್ಸೋದು ಮತ್ತೆ ನನಗೆ 5 ಸ್ಟಾರ್ ಕೊಡ್ಸೋದನ್ನ ಈ ವಿಡಿಯೋ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟು ತೋರಿಸ್ತಾಳೆ. ಇಲ್ಲ ತೋರಿಸ್ತಾಳೆ. ಈ ವಿಡಿಯೋದಲ್ಲೇ ಬರಲ್ಲ. ಒಟ್ನಲ್ಲಿ ಇದೆ, ಟ್ರೀಟ್ ಇದೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ಕೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.